ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ನಾನು ಆಲ್ಮೋಸ್ಟ್ 25 ಡೇಸ್ ಆದಮೇಲೆ ನಾನು ವ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನಾವು ಟ್ರಿಪ್ಪಿಂದ ಬಂದಿದ್ದ ನೆಕ್ಸ್ಟ್ ಡೇ ಮಾಡಿರುವಂಥ ವ್ಲಾಗ್. ನಾನು ಇಷ್ಟು ದಿನ ಆದಮೇಲೆ ನಾನು ಟೈಮ್ ತೊಗೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ರೆಸ್ಟ್ ತೊಗೊಂಡು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ದಾಲ್ ಕಿಚಡಿಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಮಸೂರ್ ದಾಲ್ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಕ್ಕಿ 1 ಗ್ಲಾಸ್ ತಗೊಂಡಿದ್ದೀನಿ. ಈ 3 ಬೇಳೆಗಳು ಸೇರಿ 1 ಗ್ಲಾಸ್ನ ಹಾಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ದಾಲ್ ಕಿಚಡಿಗೆ ಮಿಕ್ಸ್ಚರ್ ಈ ರೀತಿಯಾಗಿ ಇರಬೇಕು. ಸೊ ನಾವು ಇದನ್ನು 3 ಇಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ಇದನ್ನು ಸೋಕ್ ಮಾಡೋ ನೆಸೆಸಿಟಿ ಏನಿಲ್ಲ. ಸೊ ನಾನು ವಾಶ್ ಮಾಡಿಕೊಂಡು ಬರ್ತೀನಿ ಇದನ್ನು. ನೆಕ್ಸ್ಟ್ ಇಲ್ಲಿ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಒಂದು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಲ್ಲಿ ಯಾವ ಮೆಜರ್ಮೆಂಟ್ ಗ್ಲಾಸಲ್ಲಿ ಅಕ್ಕಿ ಹಾಗೂ ಬೇಳೆ ತಗೊಂಡಿದ್ನೋ ಅದೇ ಗ್ಲಾಸಲ್ಲಿ 8 ರಿಂದ 9 ಅಥವಾ 10 ಬೇಕಂದ್ರೂ ಹಾಕೊಳ್ಬೋದು ನೀರು. ನಾನು ಟೋಟಲ್ ಆಗಿ 9 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 4.5 ಗ್ಲಾಸ್ ಅಷ್ಟು ನೀರಿನ ಪ್ರಮಾಣದಲ್ಲಿ ಆ ಮೆಜರ್ಮೆಂಟ್ ಅಲ್ಲಿ ನಾನು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ನೇಸರ್ಗೂ ಎಲ್ಲ ಊಟ ಮಾಡಿಸ್ತಾ ಇರೋದ್ರಿಂದ ನಮಗೂ ಎಲ್ಲ ಬೇಕಲ್ಲ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಇಲ್ಲಿ ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಉಪ್ಪು. ಸೊ ನಮಗೆ ಇದನ್ನ 4 ರಿಂದ 5 ವಿಷಲ್ಲು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಸರಿ, ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ರೈಸ್ ಎಲ್ಲ. ಏನಿದೆ ಬಾ. ಸೊ ಇವಾಗ ನಾವು ಇದಕ್ಕೆ ಒಗ್ಗರಣೆಯನ್ನ ಒಂದು ನಿಮಿಷ. ಸೊ ನಾವಾಗ ಇದಕ್ಕೆ ಒಗ್ಗರಣೆಯನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ತುಪ್ಪದಲ್ಲಿನೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 3 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 8 ರಿಂದ 10 ಬೆಳ್ಳುಳ್ಳಿ ಹಾಗೂ 1 ಇಂಚು ಶುಂಠಿನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಗೂ 1 ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ 2 ಮೀಡಿಯಂ ಸೈಜ್ ಟೊಮೆಟೊನ ಫೈನ್ ಚಾಪ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಈ ಮೂಮೆಂಟ್ ಅಲ್ಲಿ ನಾನಿಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಬಹುದು. ನಾವು ಆಲ್ರೆಡಿ ರೈಸಿಗೆ ಹಾಕೊಂಡಿದ್ದೀವಿ. ಸೊ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಈ ಮೂಮೆಂಟಲ್ಲಿ ಪಾಲಕ್ ಸೊಪ್ಪನ್ನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಟಾಣಿ ಬೇಕಾದರೂ ಹಾಕೊಳ್ಬೋದು. ಸೊ ನೇಸರಿಗೆ ಬಾಯ್ಕ್ ಸಿಗುತ್ತೆ ಅಂದ್ಬಿಟ್ಟು ನಾನು ಬಟಾಣಿ ಆ್ಯಡ್ ಮಾಡಿಲ್ಲ. ಸೊ ನಿಮ್ಗೆ ಬೇಕಂದ್ರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈ ಮೂಮೆಂಟಲ್ಲಿ ನಾನಿಲ್ಲಿ ಈ ದಾಲ್ ಏನು ಮಾಡ್ಕೊಂಡಿದ್ದೀವಿ ರೈಸ್ ಅದನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಇದೇ ಕುಕ್ಕರ್ಗೆ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಕುದೀತಾ ಇದೆ. ಸೊ ನಾವು ತುಂಬಾ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ 2
ಬೆರ್ಕೊಂಡು ಮಿಕ್ಸ್ ಆಗಿ ಸೊ ಬಿಸಿ ಆದರೆ ಸಾಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾವು ರೈಸ್ನ ಕೂಡ ಕುಕ್ ಮಾಡ್ಕೊಂಡಿರೋದ್ರಿಂದ ಅಷ್ಟೊಂದು ಕುದಿಸೋ ಅವಶ್ಯಕತೆನೂ ಇಲ್ಲ. ಸೊ ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ದಾಲ್ ಕಿಚಡಿ ರೆಡಿಯಾಗಿದೆ. ಕೊನೆಯದಾಗಿ ನಾನಿಲ್ಲಿ ಒಂದು 2 ಸ್ಪೂನು ತುಪ್ಪನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಸೊ ದಾಲ್ ಕಿಚಡಿ ರೆಡಿಯಾಗಿದೆ. ಇವಾಗ ಡಿಶ್ ಔಟ್ ಮಾಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಸೊ ನಮ್ಮ ದಾಲ್ ಕಿಚಡಿ ರೆಡಿಯಾಗಿದೆ. ದಾಲ್ ಕಿಚಡಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಅದಾದಮೇಲೆ ನಾವು ಕೂಡ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಗ್ಲಾಸ್ದು ಸ್ಟೋರೇಜ್ ಬಾಕ್ಸಸ್ ಕೂಡ ತರಿಸಿದ್ದೆ. ಅಂದರೆ ನಾನು ಚಂದನೆ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೆ. ನಾನು ಇದನ್ನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು, ಬಟ್ ತುಂಬಾ ಕಡಿಮೆ ರೇಟಲ್ಲಿ ನನಗೆ ಸಿಕ್ತು. ಸೊ ಅಲ್ಲಿ ಹೋಲ್ಸೇಲ್ ರೇಟಲ್ಲೆಲ್ಲ ಹಾಕ್ಕೊಡ್ತಾರಲ್ವ, ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಏನಕ್ಕೆ ನಾನು ಸ್ಟೋರೇಜ್ ಬಾಕ್ಸಸ್ ತೊಗೊಂಡಿದ್ದೀನಿ ಅಂದರೆ ಎವ್ರಿ ಟೈಮು ನಾವು ಇಲ್ಲಿ ಅಡುಗೆ ಮಾಡೋದ್ರಿಂದ ನಾನು ಆ ದೊಡ್ಡ ಕಬೋರ್ಡ್ ಏನಿದೆ ಅಲ್ಲಿಂದನೇ ತೊಗೊಂಬರ್ಬೇಕಾಗಿತ್ತು. ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು. ಬಿಕಾಸ್ ಸಮ್ಟೈಮ್ಸ್ ಹರಿಬರಿನಲ್ಲಿ ತೊಗೊಂಡು ಬರುವಾಗ ಗ್ಲಾಸಸ್ ಎಲ್ಲ ಬೀಳೋ ಚಾನ್ಸಸ್ ಇರ್ತಾಯಿತ್ತು. ಆ್ಯಂಡ್ ಸ್ವಲ್ಪ ಸ್ಲಿಪ್ ಆಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ಸರಿ ಅಂದ್ಬಿಟ್ಟು ಪುಟ್ ಆಣಿದ್ದು ಸ್ವಲ್ಪ ಗ್ಲಾಸ್ ಸ್ಟೋರೇಜ್ ಬಾಕ್ಸ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಸರಿ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ. ಆ್ಯಂಡ್ ಸ್ವಲ್ಪ ಸಿಂಕ್ ಕೆಳಗಡೆನೂ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಫುಲ್ ಆಲ್ಮೋಸ್ಟ್ ಡೀಪ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಕಿಚನ್ನ ನಾನು ಇಲ್ಲಿ ಮಾಡ್ತಾಯಿದ್ದೀವಿ. ಅಮ್ಮನೂ ಕೂಡ ಇದ್ದರು. ಸರಿ ನಾವು ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದೆಲ್ಲ ಕೆಲಸ ಎಲ್ಲ ಮುಗೀತಲ್ಲ, ಸರಿ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅಷ್ಟೊಂದು ಟಯರ್ಡ್ ಕೂಡ ಆಗಿರಲಿಲ್ಲ. ನೆಕ್ಸ್ಟ್ ಹಿಂದಿನ ದಿನ ಮಾತ್ರ ಹೆವಿ ಟಯರ್ಡ್ ಆಗಿದೆ ನಾನು ಏರ್ಪೋರ್ಟಿಂದ ಬಂದಮೇಲೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಆರಾಮಾಗಿ ಸ್ವಲ್ಪ ನಿಧಾನಕ್ಕೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ನೇಸರು ಕೂಡ ಅಲ್ಲೇ ಆಟಾಡ್ತದ. ಅಮ್ಮ ಐಲ್ ಹೆಲ್ಪ್ ಯು ಮಮ್ಮ, ಐಲ್ ಹೆಲ್ಪ್ ಯು ಮಮ್ಮ ಅಂತ ಅಂದ್ಕೊಂಡು ಇನ್ನೂ ತೀಟೆ ಮಾಡ್ತಾಯಿದ್ದ. ಬಟ್ ಫೈನ್ ಅಂದ್ಬಿಟ್ಟು ಅವನು ಕೂಡ ಆಟ ಆಡ್ಕೊಂಡು ಅಲ್ಲೇ ಇದ್ದ. ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಿಚನ್ ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು. ಆ ಕೆಳಗಡೆ ಸಿಂಕ್ ಕೆಳಗಡೆ ಅಂತೂ ಹೆವಿ ಸ್ವಲ್ಪ ಎಲ್ಲ ಥಿಂಗ್ಸ್ ಇಟ್ಟಿರ್ತಿದ್ದೆಲ್ಲ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಆ ಕಾರಣಕ್ಕೋಸ್ಕರ ಸರಿ ಕ್ಲೀನ್ ಮಾಡಿಬಿಡೋಣ ಎಲ್ಲದನ್ನು ಅಂತ ಅಂದ್ಕೊಂಡು ಇಲ್ಲಿ ಒಂದು ಸಿಂಕ್ ಇದೆ. ಆ್ಯಂಡ್ ಇದರದ್ದು ನಾವಿಲ್ಲಿ ಕಿಚನಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದ್ದೀಲ್ವಾ, ಅದ್ರ ಆಪೋಸಿಟ್ ಕೂಡ ಇನ್ನೊಂದು ಸಿಂಕ್ ಇದೆ. ಸೊ ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಗ್ಲಾಸ್ ಎಲ್ಲ ನಾನು ಡಿಶ್ ವಾಷರ್ಗೆ ಹಾಕ್ಕೊಂಡಿದ್ದೆ. ನೀಟಾಗಿ ಮತ್ತು ಡ್ರೈ ಆಗಿ ಬರುತ್ತೆ, ಆಚೆ ನೀಟಾಗೂ ಕೂಡ ಇರುತ್ತೆ. ಸೊ ಎವ್ರಿ ಟೈಮ್ ಅಥವಾ ವೀಕ್ಲಿ ಒನ್ಸ್ ಆ ಥರ ಏನೋ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾವಾಗ ಗಲೀಜಾಗುತ್ತೆ, ಸೊ ಮಂತ್ಲಿ ಒನ್ಸ್ ಅಥವಾ ಆ ಥರ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಫಸ್ಟ್ ಎಲ್ಲ ಹಾಕೋದಕ್ಕೆ ಮುಂಚೆ ಪ್ರಾವಿಷನ್ನು ಮಸಾಲ ಐಟಮ್ಸ್ ಎಲ್ಲ ಹಾಕೋದಕ್ಕಿಂತ ಮುಂಚೆ ನಾನು ಅದನ್ನೆಲ್ಲ ವಾಶ್ ಮಾಡ್ತೀನಿ ಯೂಶಲಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕಿಚನಲ್ಲಿ ಸ್ವಲ್ಪ ಖಾಲಿ ಅನ್ಸದೆ. ಏನಕ್ಕೆ ಅಂತಂದರೆ ಮುಂಚೆ ನಾನು ಸ್ಟುಡಿಯೋ ಮಾಡ್ಕೊಳ್ಳೋದಕ್ಕೂ ಮುಂಚೆ ಎಲ್ಲ ಐಟಮ್ಸು ಥಿಂಗ್ಸ್ ಎಲ್ಲ ಇಲ್ಲೇ ಇತ್ತು. ಅವಾಗ ಸ್ವಲ್ಪ ತುಂಬ್ದಂಗೆ ಅನಿಸ್ತಾ ಇತ್ತು. ಇವಾಗ ಅಲ್ಲಿಗೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಸ್ಟುಡಿಯೋ ಐಟಮ್ಸ್ ಎಲ್ಲ ಮೇಲ್ಗಡೆಗೆ ಶಿಫ್ಟ್ ಮಾಡಿದ್ಮೇಲೆ ಕಿಚನ್ ಸ್ವಲ್ಪ ಖಾಲಿ ಅನಿಸ್ತದೆ. ಕಿಚನ್ ಥರನೇ ಅನಿಸ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಮಸಾಲ ಐಟಮ್ಸ್ ಆಗಿರ್ಬೋದು ಆ್ಯಂಡ್ ಡೈಲಿ ಯೂಸ್ ಮಾಡುವಂಥ ಐಟಮ್ಸ್ಗಳಾಗಿರ್ಬೋದು ಸ್ವಲ್ಪ ಕೈಗೆ ಸಿಗೋ ಹಾಗೆ ಹ್ಯಾಂಡಿಯಾಗಿ ಇಡೋಣ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಐಡಿಯಾನ ಮಾಡಿದ್ದೆ. ಆ್ಯಂಡ್ ಕೆಲಸನೂ ಕೂಡ ಕಷ್ಟನೇ ಇತ್ತು. ಬಿಕಾಸ್ ಟ್ರಿಪ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಅಷ್ಟೊಂದು ಈಸಿ ಇರಲಿಲ್ಲ. ಬಟ್ ರೆಡಿ ಆಗಿದ್ವಿ ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟು. ಅಮ್ಮನೂ ಕೂಡ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಬಂದರು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬೇಗ ಎಲ್ಲ ಮುಗಿಸ್ಕೊಂಬಿಡೋಣ. ಆ್ಯಂಡ್ ನನಗೆ ಸ್ವಲ್ಪ ನೀಟಾಗಿರಬೇಕು. ಕಿಚನ್ ಆಗಿರಲಿ, ಸ್ಟೋರ್ ರೂಮ್ ಆಗಿರಲಿ ಅಥವಾ ಕಬೋರ್ಡ್ಸ್ ಆಗಿರಲಿ ನನಗೆ ನೀಟಾಗೇ ಇರಬೇಕು. ಸೊ ಆ ಕಾರಣಕ್ಕೋಸ್ಕರ ಈ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಕೆಳಗಡೆ ಇರುವಂಥ ಸಿಂಕ್ ಕೆಳಗಡೆ ಇರುವಂಥ ಬಾಕ್ಸ್ನ ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಕಂಪ್ಲೀಟಾಗಿ ರೆಕಾರ್ಡ್ ಆಗಿದೆ ಅಂತ. ನಂಗೆ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿರೋದು ರೆಕಾರ್ಡ್ ಆಗಿಲ್ಲ. ಐಮ್ ರಿಯಲಿ ಸಾರಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಸೊ ನಾನು ಈಗ ಅದನ್ನು ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು 1 ರೌಂಡು ಡಿಶ್ ವಾಷರಲ್ಲಿ ಬಾಕ್ಸಸ್ ಎಲ್ಲ ಹಾಕಿದ್ದೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ಅದನ್ನು ಕೂಡ ರೆಡಿ ಆಗಿತ್ತು. ಅದನ್ನು ಸ್ವಲ್ಪ ಬಿಸಿ ಇರುತ್ತೆ. ಅದಕ್ಕೆ ಡೈರೆಕ್ಟಾಗಿ ನಾವು ಪ್ರಾವಿಷನ್ ಅಥವಾ ಮಸಾಲ ಐಟಮ್ಸ್ ಎಲ್ಲ ಏನೂ ಹಾಕೋದಕ್ಕಾಗೋದಿಲ್ಲ. ನಾನು ಏನು ಮಾಡ್ತೀನಿ ಎವ್ರಿ ಟೈಮ್ ಈ ರೀತಿ ವಾಶ್ ಮಾಡಿದ್ಮೇಲೆ ಸೊ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಒಂದು 10 ರಿಂದ 15 ನಿಮಿಷ ಹಾಗೆ ಇಡ್ತೀನಿ.
ಆ್ಯಂಡ್ ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ. ಆ್ಯಂಡ್ ಅದು ಆ ಫ್ರೆಶ್ನೆಸ್ ನೋಡೋದಕ್ಕೆ ಖುಷಿಯಾಗುತ್ತೆ. ಫುಲ್ ಬಿಸಿ ಬಿಸಿಯಾಗಿ ಕ್ಲೀನಾಗಿರುತ್ತೆ, ಒಂದು ಚೂರು ಕೂಡ ಸ್ಟೇನ್ಸ್ ಇರೋದಿಲ್ಲ. ಆ್ಯಂಡ್ ಈ ರೀತಿ ಡಿಶ್ ವಾಷರಲ್ಲಿ ವಾಶ್ ಮಾಡಿದ್ರೆ ಫುಲ್ ಕಂಪ್ಲೀಟಾಗಿ ಸ್ಟೆರಿಲೈಸ್ ಆಗಿ ಬರುತ್ತೆ ಅಲ್ವಾ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಹೇಗಿರುತ್ತೆ ಡಿಶ್ ವಾಷರ್, ಹೇಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಸ್ಮಾಲ್ ಬಾಕ್ಸಸ್ಸು ಕೂಡ ತೊಗೊಂಡು ಬಂದಿದ್ದೀನಿ. ಮಸಾಲ ಐಟಮ್ಸ್ ಎಲ್ಲ ಹಾಕೋದಕ್ಕಾಗಿರ್ಬೋದು, ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಹಾಕೋದಕ್ಕೂ ಕೂಡ ನಾನು ತೊಗೊಂಡು ಬಂದಿದ್ದೆ. ಹಾಗಾಗಿ ಅದ್ರ ಕ್ಯಾಪ್ಸು ಕೂಡ ಎಲ್ಲದನ್ನು ನಾನು ಡಿಶ್ ವಾಷರಲ್ಲೇ ಹಾಕಿಬಿಟ್ಟಿದ್ದೆ. ಆ್ಯಂಡ್ ಈಸಿ ಆಗ್ತಾಯಿತ್ತು ವಾಶ್ ಮಾಡೋದಕ್ಕೂ, ಇಲ್ಲ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ನಾನು ಇಲ್ಲಿ ಒಳಗಡೆ ಏನೂ ವಾಶ್ ಮಾಡಿರಲಿಲ್ಲ, ಎಲ್ಲ ಬೇರೆ ಪಾತ್ರೆಗಳೆಲ್ಲ ನಾವು ಊಟ ಮಾಡಿದ್ದೆಲ್ಲ ಆಚೆಗಡೆ ಯುಟಿಲಿಟಿನಲ್ಲಿನೇ ವಾಶ್ ಮಾಡ್ತಾರೆ ನಮ್ಮ ಹೆಲ್ಪರ್ ಬಂದುಬಿಟ್ಟು. ಆ್ಯಂಡ್ ಹಾಗಾಗಿ ಸ್ವಲ್ಪ ಅದೆಲ್ಲ ಶೆಲ್ಫ್ ಎಲ್ಲ ಒರೆಸ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ನ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಅದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಸ್ಲ್ಯಾಬಿಗೆ ಹಾಕುವಂಥ ಸ್ಟಿಕ್ಕರ್ಸು. ನಾನು ಅದಕ್ಕೆ ಟ್ರೈ ಮಾಡ್ತಾಯಿದ್ದೆ ಆಗುತ್ತಾ ಅಂದ್ಬಿಟ್ಟು, ಅದಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಡೈನಿಂಗ್ ಟೇಬಲ್ ಆಪೋಸಿಟ್ ಇರುವಂಥ ಸಿಂಕ್ ಬಾಕ್ಸ್ ಒಳಗಡೆ ಹಾಕಿದ್ದೆ. ಅಲ್ಲಿನೂ ಕೂಡ ಸ್ವಲ್ಪ ನಂದು ಪೇಂಟಿಂಗ್ಸ್ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಅದನ್ನು ಅಲ್ಲಿ ಹಾಕಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಲ್ಲಿನೂ ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅದು ತುಂಬಾ ಕಷ್ಟ ಆಗ್ತಾಯಿತ್ತು ಸ್ಟಿಕ್ ಮಾಡೋದಕ್ಕೆ, ಬಿಕಾಸ್ ಸ್ಪೇಸು ಕೂಡ ತುಂಬಾ ಚಿಕ್ಕದಿತ್ತು, ಹಾಗಾಗಿ ಅಲ್ಲಿ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹಳೇದು ಬೋರೋಸಿಲ್ ಬಾಕ್ಸಸ್ಸು ಕೂಡ ಇತ್ತು, ಅದನ್ನು ಕೂಡ ವಾಶ್ ಮಾಡಬೇಕಿತ್ತು. ಹಾಗಾಗಿ ನಾನು ಅದರಲ್ಲಿ ಇರುವಂಥ ಪ್ರೊವಿಷನ್ ಐಟಮ್ಸ್ ಏನಿದೆ ಅದನ್ನು ಸ್ವಲ್ಪ ಈ ಬಾಕ್ಸ್ಗೆ ಶಿಫ್ಟ್ ಮಾಡಿ ಅದನ್ನು ಕೂಡ ವಾಶಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅದು ಕೂಡ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಯಾಕಂದರೆ 1 ಮಂತ್ ಮೇಲೇ ಆಗಿತ್ತು ನಾನು ಅದನ್ನೆಲ್ಲ ವಾಶ್ ಮಾಡಿ. ನಾನು ಟ್ರಿಪ್ಪಿಗೆಲ್ಲ ಹೋಗಬೇಕಿತ್ತಲ್ವ, ಸೊ ಅದ್ರದ್ದು ಪ್ರಿಪ್ರೇಷನ್ ಎಲ್ಲ ಇತ್ತು. ಆ್ಯಂಡ್ ಆ ಕಾರಣಕ್ಕೋಸ್ಕರ ನಾನು ಅದನ್ನು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸರಿ ಅಂದ್ಬಿಟ್ಟು ಅದನ್ನು ಕೂಡ ಇದಕ್ಕೆಲ್ಲ ಶಿಫ್ಟ್ ಮಾಡಿ, ಆ್ಯಂಡ್ ಇದರಲ್ಲಿ ಇಡುವಂಥ ಐಟಮ್ಸ್ನ ಕೂಡ ನಾನು ಸ್ವಲ್ಪ ಪ್ರೊವಿಷನು ಕೂಡ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಟೈಮಲ್ಲಿ ಫೋನ್ ಆಲ್ಮೋಸ್ಟ್ ತುಂಬಾ ಲೇಟ್ ಆಯಿತು, ಬಿಕಾಸ್ ಮಿಡ್ನೈಟ್ ತನಕ ಆಗಿತ್ತು, 1:30 2 o'clock ತನಕನೂ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇದು ಈವ್ನಿಂಗ್ ಟೈಮಲ್ಲಿ ನೀವೇನು ನೋಡ್ತಾಯಿದ್ರೆ ಅದು ಈವ್ನಿಂಗ್ ಟೈಮಲ್ಲಿ ಮಾಡಿರುವಂಥ ವೀಡಿಯೋ ಇದು. ಹಾಗಾಗಿ ನಾನು ನಮ್ಮಮ್ಮಗೆ ಹೇಳ್ತಾ ಇದ್ದೆ ಏನೇನು ಮಾಡಬೇಕು, ಎಲ್ಲೆಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಾಗ್ಬಿಟ್ಟಿತ್ತು ಅಂದರೆ, ನಾನು ಹೇಳಿದೆ ಅಲ್ವಾ, ಇದೆಲ್ಲ ಈವ್ನಿಂಗ್ ಟೈಮ್ ಮಾಡಿರುವಂಥ ರೆಕಾರ್ಡಿಂಗ್. ಅದಾದಮೇಲೆ ಮಿಡ್ನೈಟ್ ತನಕ 2 o'clock 1:30 2 o'clock ತನಕ ಆಯಿತು. ನೇಸರು ಕೂಡ ಅಲ್ಲಿವರೆಗೂ ಎದ್ದಿದ್ದ. ಆ್ಯಂಡ್ ಆ ಟೈಮಲ್ಲಿ ಏನಾಗ್ಬಿಟ್ಟಿದೆ, ಫೋನ್ ನಾನು ಈ ಕಡೆ ತೊಗೊಂಬಂದು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟಿದ್ದೆ ಕ್ಯಾಮ್ರಾನ. ಸೊ ನನ್ನ ಫೋನ್ನ ಅದು ಆಫ್ ಆಗಿಬಿಟ್ಟಿದೆ. ನಾನು ಅದನ್ನು ಅಬ್ಸರ್ವ್ ಮಾಡಿಲ್ಲ, ಬಿಕಾಸ್ ನನಗೂ ಅಷ್ಟರಲ್ಲಿ 2 o'clock ಅಷ್ಟರಲ್ಲಿ ಹೆವಿ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸರಿ, ನನಗೆ ಅಷ್ಟು ಪೇಷನ್ಸು ಕೂಡ ಇರಲಿಲ್ಲ. ಸೊ ಖಂಡಿತ ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಾದರೆ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾನು ಆ್ಯಕ್ಚುಲಿ ಆಚೆ ಹೋಗ್ತಾಯಿದ್ದೀನಿ ನೇಸರ್ನ ಕರ್ಕೊಂಡು, ನಾನು ಚಂದು ಮತ್ತು ನೇಸರ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ, ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ, ಬಿಕಾಸ್ ಮಕ್ಕಳಿಗೆಲ್ಲ ಇವಾಗ ರಜಾ ಇದೆ ಅಲ್ವಾ. ಹಾಗಾಗಿ ಮತ್ತು ನೆಕ್ಸ್ಟ್ ಮಂತಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೇಸರ್ಗೆ, ಜೂನಿಂದ. ಸೊ ಹಾಗಾಗಿ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಕಾರಣಕ್ಕೋಸ್ಕರ ಮತ್ತೆ ಆಚೆ ಹೋಗ್ತಾಯಿದ್ವಿ. ನಾವು ಆ್ಯಕ್ಚುಲಿ ಟ್ರಿಪ್ಪು ಮುಗಿಸ್ಕೊಂಡು ಬಂದಿನೇ ಆಲ್ಮೋಸ್ಟ್ 20-25 ಡೇಸೇ ಆಗಿದೆ, ಆಲ್ಮೋಸ್ಟ್ ಮಂತೇ ಆಗಿದೆ. ಬಟ್ ನನಗೆ ನಮ್ಮ ಮಮ್ಮಿ ಮನೆಗೂ ಕೂಡ ಹೋಗಿದ್ದೆ. ಸೊ ಹಾಗಾಗಿ ನನಗೂ ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು, ಹಾಗಾಗಿ ನಾನು ವ್ಲಾಗ್ಸ್ ಏನೋ ಮಾಡಿರಲಿಲ್ಲ. ಬಟ್ ಈ ವ್ಲಾಗ್ನ ಮಾಡಿ ಆ್ಯಂಡ್ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು, ಸೊ ವೀಡಿಯೋಸ್ ಎಲ್ಲ ಹಾಗೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡು ಇವಾಗ ಎಡಿಟ್ ಮಾಡಿ ಡೌನ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ, ನಾನು ನಿಮ್ಮ ಜೊತೆ ಸ್ವಲ್ಪ ತುಂಬಾ ಗ್ಯಾಪ್ ತೊಗೊಂಡೆ ಅಂತ ನನಗೂ ಅನಿಸ್ತಾ ಇತ್ತು. ಆ್ಯಂಡ್ ಅದಾದಮೇಲೆ 125 ಡೇಸ್ ಆದಮೇಲೆ ಮತ್ತೆ ನಾವು ನೇಸರ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ಸ್ವಲ್ಪ ನಾನು ನೈಟ್ ಹೋಗ್ಬಿಟ್ಟು ಅದೆಲ್ಲ ರೆಡಿ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗ್ ನಾನು ಕೂಡ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ. ನಿಮಗೆ ಸ್ವಲ್ಪ ಕಾಣಿಸ್ಬೋದು ನಾನು ಹೇಗೆಲ್ಲ ಅರೇಂಜ್ ಮಾಡಿದ್ದೀನಿ ಅಂತ. ಆ್ಯಂಡ್ ಖಂಡಿತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ನಾನು ಅಮೆಝಾನಿಂದ ಈ ರಂಗೋಲಿ ಎಲ್ಲ ಹಾಕೋದು ಬರುತ್ತಲ್ಲ, ಅಂದರೆ ಸ್ಟೆನ್ಸಿಲ್ಸ್ ಸ್ವಲ್ಪ ಈಸಿ ಆಗಲಿ ಅಂದ್ಬಿಟ್ಟು, ನನಗೆ ನಮ್ಮ ಮಮ್ಮಿ ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡ್ತಾರೆ. ನನಗೆ ಬೇಸಿಕ್ ಬರುತ್ತೆ, ಬಟ್ ನೀಟಾಗಿ ತುಂಬ ಸ್ಟ್ರೇಟ್ ಲೈನ್ಸ್ ಎಲ್ಲ ಹಾಕೋಕ್ಕೆ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ಐಟಮ್ಸ್ನ ಆರ್ಡ್ರ್ ಮಾಡಿದೆ, ರಂಗೋಲಿ ಹಾಕುವಂಥ ಐಟಮ್ಸ್ ಎಲ್ಲ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕಾರ್ಪೆಟ್ ಕ್ಲೀನ್ ಮಾಡುವಂಥ ಬ್ರಷ್ ಇದು. ಸೊ ತುಂಬ ಈಸಿಯಾಗಿದೆ ಆ್ಯಂಡ್ ನೀಟಾಗೂ ಕೂಡ ಕಸ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಮೆಂತ್ಯ ಜೀರಿಗೆ ಎಲ್ಲ ಹಾಕಿಬಿಟ್ಟು ನಾನು ನೀರು ಕುಡಿತೀನಿ ಎವ್ರಿ ಡೇ ಮಾರ್ನಿಂಗ್. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೇಸರ್ಗೆ ಗಂಜಿ ಬೇಕು ಅಂತ ಹೇಳ್ತದೆ, ಯಾಕೋ ಅವನಿಗೆ ಬ್ರೇಕ್ಫಾಸ್ಟ್ ಇಷ್ಟ ಆಗ್ತಲ್ಲ, ನನಗೆ ಗಂಜಿ ಬೇಕು ಅಂತ ಹೇಳ್ತದೆ. ಸರಿ ಅಂದ್ಬಿಟ್ಟು ಅವನಿಗೆ ಗಂಜಿ ರೆಡಿ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಬಟ್ ಕುಡಿಯೋದಕ್ಕಂತೂ ತುಂಬಾ ಚೆನ್ನಾಗಿತ್ತು.
ನಮ್ಮದು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಆಯಿತು. ಅದಾದಮೇಲೆ ನಾನಿಲ್ಲಿ ಈವ್ನಿಂಗಿಗೆ ಇಡ್ಲಿ ಬ್ಯಾಟರ್ನ ತರಿಸ್ಬಿಟ್ಟು ಸ್ವಲ್ಪ ಟೊಮೆಟೊ ಚಟ್ನಿ ಹಾಗೂ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ನಾನಿಲ್ಲಿ ನಿಮಗೆ ಟೊಮೆಟೊ ಚಟ್ನಿ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಚಟ್ನಿ ಹಾಗೂ ಬಿಸಿ ಬಿಸಿ ಇಡ್ಲಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ನೈಟ್ ಟೈಮ್ಗೆ ಸೂಪರಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ ಇರುವಂಥ ಒಂದು ಈರುಳ್ಳಿ ಹಾಗೂ 5ರಿಂದ 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿ ಅರ್ಧ ಕೆಜಿಯಷ್ಟು ಟೊಮೆಟೊನ ರಫ್ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಟೊಮೆಟೊ ಚೆನ್ನಾಗಿ ಕುಕ್ ಆಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಟೊಮೆಟೊ ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಬೇಗ ಕುಕ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. I'm preparing tomato chutney. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಬೋದು. ಟೊಮೆಟೊ ಚಟ್ನಿ ಆಕ್ಚುಲಿ ರೈಸ್ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಟ್ಬಿಡೋಣ. ಈ ಕಡೆ ಟೊಮೆಟೊ ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ಒಂದು ಪಾತ್ರೆನೂ ಕೂಡ ಇಟ್ಕೊಂಡಿದ್ದೀನಿ, ಬಿಕಾಸ್ ನೇಸರ್ಗೆ ಸಾಂಬಾರು ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಿಂಪಲ್ ಆಗಿ ಟೊಮೆಟೊ ರಸಮ್ ರೆಡಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿನ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ರಸಮ್ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರಸಮ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಫ್ಲೇಮ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈ ರಸಮ್ ತುಂಬಾ ಬೇಗನೂ ಆಗುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿನೂ ಕೂಡ ಇರುತ್ತೆ. ಸೊ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಇದು ಜಸ್ಟ್ 1/2 kg ಟೊಮೆಟೊ ಇದ್ದರೆ ಸಾಕಾಗುತ್ತೆ. ಸೊ ಟೇಸ್ಟ್ ಅಂತೂ ಸಿಹಿ ರುಚಿ ಅಲ್ಟಿಮೇಟ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ನಾನಿಲ್ಲಿ ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ದಲ್ಲ ಅದೇ ಜಾರಿಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿಲ್ಲ. ಸೊ ನಾವು ಇದನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಟ್ನಿ ರೆಡಿಯಾಗಿದೆ. ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಿಡಿಯುವಾಗ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಜೊತೆಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಟೊಮೆಟೊ ಚಟ್ನಿಗೆ ಒಗ್ಗರಣೆ ಕೂಡ ರೆಡಿಯಾಗಿದೆ. ಸೊ ಇದನ್ನು ನಾನಿವಾಗ ಈ ಟೊಮೆಟೊ ಚಟ್ನಿಗೆ ಹಾಕ್ತಾ ಇದ್ದೀನಿ. ಏನು ಮಾಡ್ತದೆ ಚಂದು? ಆನ್ಲೈನ್ ಪಕೋಡ ಮಾಡ್ತಾ ಇದ್ದೀನಿ ಇಡ್ಲಿ ಜೊತೆಗೆ. ಒಂದು ನಿಮಿಷ. ಏನು ರೆಡಿ ಮಾಡ್ಕೊಂಡಿದ್ಯಾ? ಆನಿಯನ್ ಹಾಕೋಣ ಸ್ವಲ್ಪ. ಓಕೆ. ಆಮೇಲೆ ಗ್ರೀನ್ ಚಿಲ್ಲಿ. ಓಕೆ. ಸೊ ಸ್ಪೈಸಿ ಜಾಸ್ತಿ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿ ಲೀಫು, ಕರಿಬೇವು. ಇದಕ್ಕೆ
ಸ್ಮಾಲ್ ಜಾರಲ್ಲಿದೆ. ಸೊ ಅದಕ್ಕೆ ಏನು ಹಾಕೋತಾ ಇದೆಯಾ? ಕಡಲೆಕಾಯಿ ಬೀಜ ಇರುತ್ತೆ. ಆನಿಯನ್ ಪಕೋಡಾಗ ಕಡಲೆಕಾಯಿ ಬೀಜ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಕ್ರಿಸ್ಪ್ ಚೆನ್ನಾಗಿರುತ್ತೆ. ಹೌದಾ? ಸ್ವಲ್ಪ ಅಷ್ಟೇ, ಜಾಸ್ತಿ ಮಾಡ್ತಾರೆ. ವೇರಿ ಇಷ್ಟ. ಓಕೆ, 1 ಟೇಬಲ್ ಸ್ಪೂನ್ ಅಷ್ಟು ನೇಸರಲ್ಲಿ ತುಂಬ ತರಲೆ ಮಾಡ್ತಿದ್ದಾನೆ, ನಾವು ವಿಡಿಯೋ ಮಾಡ್ತಾ ಇದ್ವಿ ಅಂದ್ಬಿಟ್ಟು, ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಜಸ್ಟ್ ಕ್ರಶ್ ಆಗಬೇಕಷ್ಟೇ. ತೋರಿಸು. ಸೊ ಬ್ಯಾಕ್ಗ್ರೌಂಡ್ ವಾಯ್ಸ್ ದಯವಿಟ್ಟು ಇಗ್ನೋರ್ ಮಾಡಿ. ನೇಸರಲ್ಲಿ ಆಟ ಆಡ್ತಿದ್ದಾನೆ. ಏನಾಗ್ತದೆ ಇವಾಗ? ಈಗ ಒಂದು 2 ಟೇಬಲ್ ಸ್ಪೂನ್ ರವೆ ಹಾಕ್ಕೊಂತ ಇದೆ. ನಾರ್ಮಲ್ ರವೆನಾ? ನಾರ್ಮಲ್ ರವೆ. ಏನಕ್ಕೆ ಹಾಕೋಬೇಕಿದು? ಕ್ರಿಸ್ಪ್ನೆಸ್ ಬರೋಕ್ಕೆ. ಓಕೆ. ಆಮೇಲೆ ಇದಕ್ಕೆ ಸೇಮ್ 2 ಟೇಬಲ್ ಸ್ಪೂನ್ ಮೈದಾ ಹಾಕೊಬೇಕು. ನೆಕ್ಸ್ಟ್ ಏನು ಹಾಕೋತದೆ? ನೆಕ್ಸ್ಟ್ ಮೈದಾ ಹಾಕೊತಾ ಇದೆ. ರವೆ ಎಷ್ಟು ಹಾಕೊಂಡಿದ್ದೀವೋ ಅಷ್ಟೇ, 2 ಟೇಬಲ್ ಸ್ಪೂನ್. 1 ಸುಮ್ಮನೆ ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಮೈದಾ, ಆಮೇಲೆ 1 ಟೇಬಲ್ ಸ್ಪೂನ್ ಸಾಲ್ಟ್. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಆಮೇಲೆ ಸಾಲ್ಟ್, ಟೇಸ್ಟ್ ಎಷ್ಟು ಬೇಕೋ ಅವ್ರ ಟೇಸ್ಟ್ ಸಾಲ್ಟ್. ಕಡಲೆ ಹಿಟ್ಟು ಏನು ಹಾಕಂಗಿಲ್ವಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ನೀರು ಹಾಕೊಳ್ದಂಗೆ ಹಾಗೆ ಮಿಕ್ಸ್ ಮಾಡಬೇಕಾ? ನೋ ಸೋಡಾ. ನೀರು ಸ್ಪ್ರಿಂಕಲ್ ಮಾಡಿದ್ಯಾ? ಮಾಡಿಲ್ಲ, ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ಸರಿ, ನೇಸರ್ದು ರಸಮ್ ಕೂಡ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಕುದಿ ಬಂದಿದೆ. ಸೊ ಇವಾಗ ಆಫ್ ಮಾಡಿದ್ದೀನಿ. ರೆಡಿ ಮಾಡ್ಕೊಂಡಿದ್ಯಾ ಚಂದ? ಸ್ಮಾಲ್ ಆನಿಯನ್ ಪಕೋಡ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಪಪ್ಪಣ್ಣದ? ಏನದು ಪಪ್ಪಣ್ಣ? ಆನಿಯನ್ ಪಕೋಡ ಹೇಳು. ಯಾ. ಓಕೆ. ಸೊ ಸ್ಮಾಲ್ ಆಗಿ. ಸೊ ಕಾದಿರೋ ಎಣ್ಣೆಗೆ ಹಾಕ್ಬೇಕಾ? ಕೇರ್ಫುಲ್. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರಿಚುವಲ್ ಮಾಡ್ತೀವಿ ಹಾಕಿ ಸಾಕಾ? ನೋಡು ಚೆನ್ನಾಗಿದ್ದು ನಮ್ಮ ಎಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಟೊಮ್ಯಾಟೊ ಚಟ್ನಿ ಅಂತೂ ಸೂಪರಾಗಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಇಡ್ಲಿ ಜೊತೆಗೆ. ಆ್ಯಂಡ್ ಚಂದು ಮಾಡಿರುವಂಥ ಆನಿಯನ್ ಪಕೋಡನೂ ಕೂಡ ಕ್ರಿಸ್ಪಾಗಿ ತುಂಬಾ ಸಕ್ಕತ್ತಾಗಿ ಬಂದಿತ್ತು. ಆ್ಯಂಡ್ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡಿದ್ದೆ. ಸೊ ಹಾಗಾಗಿ ಗುಂಡು ಇಡ್ಲಿ ಅಂತ ಹೇಳ್ತಾರಲ್ವ, ಅದೆಲ್ಲ ಮಾಡಿರಲಿಲ್ಲ. ನನಗೆ ತಟ್ಟೆ ಇಡ್ಲಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದನ್ನೇ ಮಾಡಿದ್ದೆ, ಗೀ ಎಲ್ಲ ಹಾಕಿಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ನಮ್ಮದು ಎಲ್ಲ ಊಟ ಆಯಿತು. ನೀಸರ್ದು ಊಟ ಆಯಿತು, ನಂದು, ನಮ್ಮಮ್ಮ, ಚಂದದ್ದು ಎಲ್ಲರದು ಊಟ ಆದಮೇಲೆ ಅವನಿಗೂ ಎಲ್ಲ ಊಟ ಮಾಡಿಸಿ, ಸೊ ಇಲ್ಲಿ ಆ್ಯಸ್ ಯೂಶುವಲ್ ಅವ್ನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಎಸ್, ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ ಅಂತ ಹೇಳ್ತಾ, ಸೊ ದಯವಿಟ್ಟು ಯಾರ್ಯಾರು ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಸಿ ಯು ಟುಮಾರೋ, ಟೇಕ್ ಕೇರ್.